ಮೊದಲನೇ ಗಂಡನನ್ನ ನೀವು ಒಪ್ಕೊಳ್ಳಿಲ್ಲ, ಎರಡನೇ ಗಂಡನ ಜೊತೆ ಬದುಕಲಿಲ್ಲ, ಮೂರನೇವ್ರ ಮೇಲೆ ನಂಬಿಕೆ ಇದೆ ಅಂತ ಈಗ ಹೇಳ್ತೀರಿ. 3 ತಿಂಗಳಾದ್ಮೇಲೆ ಏನ್ ಗ್ಯಾರಂಟಿ? ಇದು ನನ್ ಜೀವನ ಮ್ಯಾಮ್, ಸಮಾಜ ಒಬ್ಬರೇ ಆದ್ರೆ ನೀವು ಏನಾದ್ರು ಮದ್ದೂರಲ್ಲಿ ತುರಿತಾ ಇವೆ, ರಾಜಕೀಯ ಬೇಕಾದಷ್ಟು ಆಗ್ತಾ ಇದೆ, ನೇಪಾಳದಲ್ಲಿ ಇನ್ನೊಂದು ಸುದ್ದಿ ಇದೆ. ಅದನ್ನೆಲ್ಲ ಬಿಟ್ಟು ನಿಮ್ ಗಂಡ ಹೆಂಡತಿನ ಕುರಿಸಿ ನಿಮ್ ಗಂಡ ಹೆಂಡತಿನ ಒಂದು ಮಾಡ್ಬೇಕನ್ನೋದಲ್ಲ ನಮ್ಮ ಉದ್ದೇಶ. ಮಕ್ಕಳು ಅನಾಥರಾಗಬಾರ್ದು ಅನ್ನೋದು ಉದ್ದೇಶ. ಆಗಲ್ಲ ರೀ, 3 ಜನ ಮಕ್ಳಿದ್ದಾರೆ, ಯಾರು ಅದಕ್ಕೆ ಉತ್ತರ? ಅವಾಗ ಜವಾಬ್ದಾರಿ ಯಾರ್ರಿ? ನಿಮ್ಮ ಹೊಟ್ಟೆಗೆ ಒಂದು ತನ್ನ ಒದಗಿಸ್ಕೊಳಕ್ಕೆ ತಾಕತ್ತಿಲ್ಲ ನಿಮ್ ಕೈಲಿ. ಈ ಕಡೆ ಓದಿಲ್ಲ, ಈ ಕಡೆ ದುಡಿಯಕ್ ಗೊತ್ತಿಲ್ಲ, ಮಕ್ಳನ್ನಂಗ್ರಿ ಸಾಕ್ತೀರಾ? ಹೆಂಗೋ ತಾಯಿ ಆದವಳು ಹೆಂಗ್ ಬೇಕಾದ್ರೂ ಸಾಕು. ಹೆಂಗ್ ಬೇಕಾದ್ರು ಅಂದ್ರೆ ಹೆಂಗ್ ಬೇಕಾದ್ರೂ ಸಾಕು. ನೀವ್ ಯಾವ್ದೋ ದಾರಿ ಹಿಡಿತೀರಿ ಅಂದ್ರೆ ಮಕ್ಳು ಆ ದಾರಿ ಹಿಡಿಕೂಡ್ದು ಮೇಡಮ್. ಮಕ್ಳಿಗೆ ನಾನು ಆ ಬುದ್ಧಿ ಕಲ್ಸಲ್ಲ. ನಾನ್ ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ನನ್ ಮಕ್ಳಿಗೆ ನಾನು ಆತರ ಬುದ್ಧಿ ಕಲ್ಸಲ್ಲ ಮ್ಯಾಮ್. ಯಾಕೆ ಕಲಿಬಾರ್ದು? ತಾಯಿಯಂತೆ ಮಕ್ಳು ನನ್ನ ಪರಿಸ್ಥಿತಿ ಆತರ ಆಗಿದೆ ಮ್ಯಾಮ್ ನಂದು. ಅಬ್ಬಾ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಮ್ಯಾನೇಜ್ಮೆಂಟ್ ನನಗೆ ಪ್ರಶ್ನೆ ಮಾಡಿದ್ರು ಪರವಾಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಬರಬಾರ್ದಿರೋ ಕಾಮೆಂಟ್ ಬಂದ್ರು ಪರವಾಗಿಲ್ಲ, ಇಡೀ ಪ್ರಪಂಚದಲ್ಲಿ ಮಕ್ಕಳಿಗೆ ಇಂತಹ ಕೆಟ್ಟ ತಾಯಿ ಇರಬಾರ್ದು ಅಂತ ಮಾತಾಡ್ತಾರೆ. ನಾನು ಅದನ್ನೇ ಕೇಳ್ಕೊಡ್ತೀನಿ.